ರಾವಣನು ಸೀತೆಯನ್ನು ಎಳೆದೊಯ್ಯುತ್ತಿದ್ದಾಗ ಅವಳಿಗೆ ದೊಡ್ಡ ಗೃಧ್ರರಾಜ ಕಾಣಿಸಿದ. ಆ ಪಕ್ಷಿ ಜಟಾಯು ಎಂದು ಸೀತೆಗೆ ಗೊತ್ತಾಯಿತು. ಜಟಾಯು ಪಕ್ಷಿರಾಜ ದಶರಥನ ಗೆಳೆಯ. ಶ್ರೀರಾಮ ಲಕ್ಷ್ಮಣರು ಈ ಅರಣ್ಯಕ್ಕೆ ಬಂದಾಗ ತನ್ನ ಸಹಾಯದ ಭರವಸೆಯನ್ನು ಅವರಿಗೆ ನೀಡಿದ್ದನು. ಜಟಾಯುವನ್ನು ಕಂಡು ಸೀತೆಗೆ ಸಮಾಧಾನವಾಯಿತು. ಅವಳು ಗಟ್ಟಿಯಾಗಿ, ಅಪ್ಪ ಜಟಾಯು, ನನ್ನ ಈ ದುರಸ್ಥಿತಿಯನ್ನು ನೋಡು. ಶ್ರೀರಾಮ ಲಕ್ಷ್ಮಣರು ಪರ್ಣಕುಟಿಯಲ್ಲಿ ಇಲ್ಲದಿರುವಾಗ ಈ ರಾವಣನು ನನ್ನನ್ನು ಬಲಾತ್ಕಾರವಾಗಿ ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ ಎಂದು ಕೂಗಿಕೊಂಡಳು. ಜಟಾಯುವಿಗೆ ಆ ಕೂಗು ಕೇಳಿಸಿತು. ತನ್ನ ಪ್ರಿಯ ಮಿತ್ರನ ಪ್ರೀತಿಯ ಸೊಸೆಗೆ ಒದಗಿರುವ ದುರ್ದೇಶದಿಂದ ಅವನಿಗೆ ದುಃಖವಾಯಿತು. ತಾನು ಮುದುಕನಾದರೂ ಹಿಂಜರಿಯದೆ ರಾವಣನನ್ನು ಅಟ್ಟಗಟ್ಟಿಸಿದ. ರಾವಣ, ನಿನಗೆ ಕೊನೆಗಾಲ ಬಂದಿದೆಯೆಂದು ಕಾಣುತ್ತದೆ. ಇಲ್ಲದಿದ್ದರೆ ನೀನು ಈ ದುಷ್ಟ ಕೆಲಸಕ್ಕೆ ಕೈ ಹಾಕುತ್ತಿರಲಿಲ್ಲ. ಪರಸ್ತ್ರೀಯನ್ನು ಅಪಹರಿಸುವುದು ಅಧರ್ಮ. ಸೀತೆಯನ್ನು ಪರ್ಣಕುಟಿಯಲ್ಲೇ ಬಿಟ್ಟು ನೀನು ಲಂಕೆಗೆ ಹಿಂದಿರುಗು ಎಂದನು. ರಾವಣನು ಪಕ್ಷಿರಾಜನ ಮಾತಿಗೆ ಬೆಲೆ ಕೊಡದೆ ರಥವನ್ನು ಮುಂದುವರಿಸಿದನು. ಜಟಾಯುವಿಗೆ ಕೋಪ ಬಂದು ರಥವನ್ನು ತಡೆಗಟ್ಟಿದನು. ಅವನದ್ದು ಬಹುದೊಡ್ಡ ಶರೀರ, ರೆಕ್ಕೆಗಳು ಸಮುದ್ರದ ಅಲೆಗಳಂತೆ ವಿಶಾಲವಾಗಿದ್ದವು. ಜಟಾಯುವು ತನ್ನ ರೆಕ್ಕೆಗಳಿಂದ ರಥವನ್ನು ಸಂಪೂರ್ಣವಾಗಿ ಮುಚ್ಚಿಬಿಟ್ಟ. ತನ್ನ ಉದ್ದವಾದ ಉಗುರುಗಳಿಂದಲೂ ಬಜ್ರಿಯಂತೆ ಚೂಪವಾದ ಕೊಕ್ಕಿನಿಂದಲೂ ರಾವಣನಿಗೆ ಘಾಸಿ ಮಾಡಲಾರಂಭಿಸಿದ. ಪಟಪಟನೆ ರೆಕ್ಕೆಗಳನ್ನು ಬಡಿಯುತ್ತಾ ರಾವಣನ 10 ತಲೆಗಳಿಗೂ ಪೆಟ್ಟು ಕೊಟ್ಟ. ಜಟಾಯು ಮುದುಕನಾದರೂ ಅವನ ಶಕ್ತಿ ಕಮ್ಮಿಯಿರಲಿಲ್ಲ. ಅವನ ಏಟುಗಳನ್ನು ತಡೆದುಕೊಳ್ಳುವುದಕ್ಕೆ ರಾವಣನಿಗೆ ಸಾಧ್ಯವಾಗಲಿಲ್ಲ. ಆಗ ಅವನು ಕತ್ತಿ ಹಿಡಿದು ಜಟಾಯುವಿನೊಡನೆ ಯುದ್ಧ ಆರಂಭಿಸಿದ. ರಾವಣ ಜಟಾಯುವಿಗಿಂತ ಕಿರಿಯ, ಅಲ್ಲದೆ ಅವನ ಬಳಿ ಹಲವಾರು ಶಸ್ತ್ರಗಳಿದ್ದವು. ಜೊತೆಗೆ ಅವುಗಳನ್ನು ಪ್ರಯೋಗಿಸಲು 20 ಕೈಗಳಿದ್ದವು. ಇಚ್ಛೆ ಬಂದ ವೇಷವನ್ನು ಧರಿಸಬಲ್ಲ ಮಾಯಾಶಕ್ತಿ ಇತ್ತು. ಆದರೆ ಪಾಪ ಜಟಾಯು ಹಣ್ಣು ಮುದುಕ. ಕೊಕ್ಕು ಮತ್ತು ಉಗುರುಗಳೇ ಅವನ ಆಯುಧ. ಆದರೂ ಜಟಾಯು ಹಿಂದೆಗೆಯಲಿಲ್ಲ. ತಾನು ಅಸಹಾಯಕನೆಂದುಕೊಂಡು ಸುಮ್ಮನೆ ಕೂಡಲಿಲ್ಲ. ತನ್ನ ಕೈಯಲ್ಲಾದಷ್ಟು ಪ್ರಯತ್ನ ಮಾಡಿ ರಾವಣನನ್ನು ಸದೆಬಡಿಯಲಾರಂಭಿಸಿದ. ಜಟಾಯು ಸರ್ರನೆ ಮೇಲೆ ಹಾರಿ ರಾವಣನನ್ನು ಮುತ್ತಿಬಿಟ್ಟ. ಕೊಕ್ಕುಗಳಿಂದ ಅವನ ಮುಖ ಕುಕ್ಕಿದ. ಉಗುರುಗಳಿಂದ ರಾವಣನ ದೇಹವನ್ನು ಕೆತ್ತಿದ. ರಾವಣನು ತನ್ನ ಅಸ್ತ್ರಗಳನ್ನು ಕೈಯಲ್ಲಿ ತೆಗೆದುಕೊಳ್ಳುವ ವೇಳೆಗೆ ಅವನ ಕೈಕಾಲುಗಳನ್ನು ಘಾಸಿಗೊಳಿಸಿ ಬಿಟ್ಟಿದ್ದ. ರಾವಣನಿಗೆ ಜಟಾಯುವಿನ ಪೆಟ್ಟು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನು ಮಹಾಕೋಪಗೊಂಡು ಕತ್ತಿಯನ್ನು ತೆಗೆದು ಜಟಾಯುವಿನ ಮೇಲೆ ಬೀಸಿದ. ಇಟಿಗಿಂದ ವಿತಿದ, ಜೊತೆಗೆ ಬಾಣಗಳನ್ನು ಬಿಟ್ಟ. ಜಟಾಯುವಿನ ಮೈಯಿಂದ ಧಾರಾಕಾರವಾಗಿ ರಕ್ತ ಸುರಿಯಿತು. ಆದರೂ ಛಲ ಬಿಡದೆ ರಾವಣನ ಜೊತೆ ಅದ್ಭುತವಾಗಿ ಸೆಣಸಿದನು. ಜಟಾಯು ಮತ್ತು ರಾವಣರು ಯುದ್ಧ ಮಾಡುತ್ತಿದ್ದಾಗ ಇಡೀ ಕಾಡೇ ನಡುಗುತ್ತಿರುವಂತೆ ತೋರುತ್ತಿತ್ತು. ಅರಣ್ಯದಲ್ಲಿದ್ದ ಪ್ರಾಣಿಗಳೆಲ್ಲ ದೂರ ಓಡಿದವು. ಮರದ ಮೇಲೆ ಕುಳಿತಿದ್ದ ಪಕ್ಷಿಗಳು ರಿವ್ವನೆ ಹಾರಿದವು. ಅವುಗಳ ಕಲಕಲ ಧ್ವನಿಯಿಂದ ಆಕಾಶ ತುಂಬಿ ಹೋಯಿತು. ರಾವಣನು ತನ್ನ ಕತ್ತಿಯಿಂದ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿ ಬಿಟ್ಟ. ಗೃಧ್ರರಾಜನು ದೊಪ್ಪೆಂದು ನೆಲದ ಮೇಲೆ ಬಿದ್ದ. ಇನ್ನು ಅವನಿಂದ ಸೆಣಸುವುದು ಸಾಧ್ಯವಾಗಲಿಲ್ಲ. ಶರೀರದಿಂದ ರಕ್ತವು ಧಾರಾಕಾರವಾಗಿ ಸುರಿಯಲಾರಂಭಿಸಿತು. ಅವನು, ರಾವಣ, ಈ ನಿನ್ನ ಗೆಲುವು ತಾತ್ಕಾಲಿಕ. ಧರ್ಮಕ್ಕೆ ಎಂದೂ ಜಯ ದೊರಕುವುದಿಲ್ಲ. ಶ್ರೀರಾಮನು ಬಂದು ನಿನ್ನನ್ನು ಕೊಲ್ಲುತ್ತಾನೆ, ಇದು ಖಂಡಿತ ಎಂದು ಹೇಳಿದನು. ಆದರೆ ರಾವಣನು ಅವನ ಮಾತಿಗೆ ಕಿವಿಗೊಡದೆ ಸೀತೆಯನ್ನು ಎಳೆದುಕೊಂಡು ಲಂಕೆಯ ಕಡೆ ಪ್ರಯಾಣ ಬೆಳೆಸಿದ. ಸೀತೆಗೆ ಇದ್ದ ಕೊನೆಯ ಆಸೆಯು ತೊರೆದು ಹೋಯಿತು. ಅವಳು ತನ್ನ ದುರ್ದೈವವನ್ನು ಅಳೆಯುತ್ತಾ ಲಕ್ಷ್ಮಣನ ಬುದ್ಧಿಮಾತು ಕೇಳಿದುದಕ್ಕಾಗಿ ತನಗೆ ನಿಂದಿಸಿಕೊಳ್ಳುತ್ತಾ ಗಟ್ಟಿಯಾಗಿ ಅತ್ತಳು. ರಾವಣನ ರಥವು ಆಕಾಶದ ಮೇಲೆ ಹೋಗುತ್ತಿದ್ದಾಗ ಕೆಳಗಡೆ ಒಂದು ಪರ್ವತವನ್ನು ಸೀತೆ ನೋಡಿದಳು. ಅಲ್ಲಿ ಹಲವಾರು ವಾನರರು ಕುಳಿತಿದ್ದರು. ತನಗೆ ಅವರಿಂದ ಏನಾದರೂ ಸಹಾಯ ಒದಗಬಹುದೆಂದು ಅವಳಿಗನಿಸಿತು. ತಾನು ಧರಿಸಿದ ಆಭರಣಗಳನ್ನು ಕಳಚಿದಳು. ತನ್ನ ಉತ್ತರೀಯದಲ್ಲಿ ಅವುಗಳನ್ನು ಕಟ್ಟಿ ಕೆಳಗೆ ಹಾಕಿದಳು. ಆ ಪರ್ವತ ಋಷ್ಯಮುಖ ಪರ್ವತ. ಆ ಪರ್ವತದಲ್ಲಿ ಸುಗ್ರೀವ ಎಂಬ ಕಪಿರಾಜನು ಅವನ ಅನುಯಾನಿಗಳು ಕುಳಿತಿದ್ದರು. ಸೀತೆಯು ಬಿಸಾಕಿದ ಆಭರಣಗಳ ಗಂಟು ವಾನರ ಸಮೀಪಕ್ಕೆ ಬಂದು ಬಿತ್ತು. ವಾನರರು ಅದನ್ನು ಕಂಡು ಆಶ್ಚರ್ಯಗೊಂಡರು. ತಲೆ ಎತ್ತಿ ಮೇಲೆ ನೋಡಿದರು. ಆಕಾಶ ಮಾರ್ಗದಲ್ಲಿ ವಿಮಾನವೊಂದು ಹೋಗುತ್ತಿತ್ತು. ಅದರಲ್ಲಿ ಒಬ್ಬ ರಾಕ್ಷಸ ಕುಳಿತಿದ್ದ. ಹೆಂಗಸೊಬ್ಬಳು ಅಳುತ್ತಾ ದೈನ್ಯದಿಂದ ಅವನ ಕಡೆಗೆ ನೋಡುತ್ತಿದ್ದಳು. ಆ ರಾಮ, ಆ ಲಕ್ಷ್ಮಣ ಎಂದು ಆರ್ತಧ್ವನಿಯಿಂದ ಕೂಗುತ್ತಿದ್ದಳು. ವಾನರರಿಗೆ ಏನು ಮಾಡಬೇಕು ತೋಚಲಾಗದಂತಾಯಿತು. ನಂತರ, ಇರಲಿ, ಇದನ್ನು ನಮ್ಮ ಬಳಿ ಇಟ್ಟುಕೊಳ್ಳೋಣ. ಆ ಹೆಂಗಸು ಅಳುತ್ತಿದ್ದುದನ್ನು ನೋಡಿದರೆ ಆಕೆಯನ್ನು ರಾಕ್ಷಸನು ಬಲಾತ್ಕಾರದಿಂದ ಕರೆದುಕೊಂಡು ಹೋಗುತ್ತಿದ್ದಂತಿದೆ. ಯಾರಾದರೂ ಹುಡುಕಿಕೊಂಡು ಬಂದರೆ ಈ ಆಭರಣಗಳನ್ನು ಕೊಡೋಣ ಎಂದುಕೊಂಡರು.
ರಾವಣನು ಸೀತೆಯನ್ನು ಲಂಕೆಗೆ ಒಯ್ದನು. ಲಂಕೆ ಬಹಳ ಶ್ರೀಮಂತವಾದ ದೇಶ. ಎತ್ತ ನೋಡಿದರೂ ವಜ್ರ ವೈಡೂರ್ಯಗಳ ರಾಶಿ. ರಾವಣನ ಅರಮನೆ ಇಂದ್ರಸೌಧದಂತೆ ಇತ್ತು. ಬಿಸಿಲುಗಾಲಕ್ಕೆ ಒಂದು, ಮಳೆಗಾಲಕ್ಕೆ ಮತ್ತೊಂದು, ಚಳಿಗಾಲಕ್ಕೆ ಬೇರೊಂದು, ಹೀಗೆ ಅನೇಕ ಅರಮನೆಗಳಿದ್ದವು. ರಾವಣನು ಸೀತೆಗೆ ತನ್ನ ಸಮಸ್ತ ಐಶ್ವರ್ಯವನ್ನು ತೋರಿಸಿದನು. ಕುಬೇರನಿಗೆ ಸಮನಾದ ಶ್ರೀಮಂತ ತಾನು. ಆದ್ದರಿಂದ ಸೀತೆ ತನಗೆ ಖಂಡಿತ ಒಲಿಯುವಳು ಎಂದು ಅವನು ಭಾವಿಸಿದ್ದ. ತಾನು ಹಿಂದೆ ಅನೇಕ ಯುದ್ಧಗಳಲ್ಲಿ ದೇವತೆಗಳನ್ನು ಸಹ ಸೋಲಿಸಿದ್ದೇನೆ. ದೇವಾನುದೇವತೆಗಳು ನನಗೆ ಹೆದರುತ್ತಾರೆ. ಇಡೀ ವಿಶ್ವದಲ್ಲಿ ನನ್ನಂತಹ ಶ್ರೀಮಂತರೇ ಬೇರೊಬ್ಬರಿಲ್ಲ. ನನ್ನಷ್ಟು ಪರಾಕ್ರಮಿ ಈ ಲೋಕದಲ್ಲಿ ಮತ್ತೊಬ್ಬ ಹುಟ್ಟಿಲ್ಲ. ಆದ್ದರಿಂದ ನೀನು ನನ್ನನ್ನು ವರಿಸು, ಸುಖವಾಗಿ ಇರು ಎಂದ. ಸೀತೆಗೆ ಅವನೊಡನೆ ಮಾತನಾಡಲು ಅಸಹ್ಯವಾಗಿತ್ತು. ಅವನ ಮುಖವನ್ನು ನೋಡುವುದೇ ಪಾಪ ಎನಿಸಿತು. ರಾವಣ ಮತ್ತು ಅವನ ಶ್ರೀಮಂತಿಕೆ ಒಂದು ಹುಲ್ಲುಕಡ್ಡಿಗೆ ಸಮಾನ ಎನ್ನುವಂತೆ ಅವಳು ತನ್ನ ಎದುರಿಗೆ ಒಂದು ಹುಲ್ಲುಕಡ್ಡಿಯನ್ನಿಟ್ಟುಕೊಂಡಳು. ಆ ಹುಲ್ಲುಕಡ್ಡಿಗೆ ರಾವಣ ಎನ್ನುವಂತೆ ಅದನ್ನೇ ಧಿಕ್ಕರಿಸಿ ನೋಡುತ್ತ, ಎಲ್ಲೋ ರಾಕ್ಷಸಾದಮ, ಎಷ್ಟು ವಿಧವಾಗಿ ಹೇಳಿದರೂ ನಿನಗೆ ನನ್ನ ಮಾತುಗಳು ಅರ್ಥವಾಗುತ್ತಿಲ್ಲವೆಂದು ಕಾಣುತ್ತದೆ. ನಿನ್ನ ಸಾಮ್ರಾಜ್ಯ ಬಹಳ ದೊಡ್ಡದಿರಬಹುದು. ನೀನು ಅತ್ಯಂತ ಪರಾಕ್ರಮಿಯೇ ಇರಬಹುದು. ಕುಬೇರನಷ್ಟೇ ಶ್ರೀಮಂತನೂ ಆಗಿರಬಹುದು. ಆದರೆ ನಾನು ಇದ್ಯಾವುದಕ್ಕೂ ಮರುಳಾಗುವವಳಲ್ಲ. ನಾನು ಮದುವೆಯಾದ ಹೆಂಗಸು. ಶ್ರೀರಾಮಚಂದ್ರ ನನ್ನ ಪತಿ. ಆತನೇ ನನ್ನ ದೇವರು. ಅವನನ್ನು ಬಿಟ್ಟು ಬೇರೆಯವರನ್ನು ನಾನು ಕಣ್ಣೆತ್ತಿಯೂ ನೋಡಲಾರೆ. ರಾವಣ ಪತಿವ್ರತೆಯನ್ನು ಪರೀಕ್ಷಿಸುವುದು ಸರಿಯಲ್ಲ. ಆದ್ದರಿಂದ ನಿನಗೆ ಒಳ್ಳೆಯದಾಗದು. ಶ್ರೀರಾಮನನ್ನು ಸಾಮಾನ್ಯನೆಂದು ಭಾವಿಸಬೇಡ. ಅವನ ಪರಾಕ್ರಮ ನಿನಗೆ ತಿಳಿಯದು. ಅವನು ಒಂದು ಹುಲ್ಲುಕಡ್ಡಿಯನ್ನು ಮಂತ್ರಿಸಿ ಪ್ರಯೋಗಿಸಿದರೂ ಸಾಕು, ನಿನ್ನ ಇಡೀ ಲಂಕಾನಗರವೇ ಸುಟ್ಟಿ ಬೂದಿಯಾಗುತ್ತದೆ. ಶ್ರೀರಾಮನ ಕೋಪವನ್ನು ನೀನರಿಯೆ. ನಿನ್ನ ಕೃತ್ಯದಿಂದ ನಿನ್ನ ರಾಜ್ಯಕ್ಕೆ ಅಪಾರ ಹಾನಿಯನ್ನು ತಂದುಕೊಂಡಿರುವೆ. ಶ್ರೀರಾಮನು ಲಕ್ಷ್ಮಣನೊಡನೆ ಬಂದು ನಿನ್ನನ್ನು, ನಿನ್ನ ಸೈನಿಕರನ್ನು ತರಿದು ಹಾಕುವನು. ನಿನ್ನ ಪತ್ನಿಯರು, ಸೈನಿಕರ ಪತ್ನಿಯರು ವಿಧವೆಯಾಗುವವರು. ಇಡೀ ಲಂಕೆಯಲ್ಲಿ ಒಬ್ಬ ಗಂಡಸು ಇರುವುದಿಲ್ಲ. ಬರೀ ವಿಧವೆಯರೇ ಉಳಿದುಕೊಳ್ಳುವವರು. ಲಂಕೆಯ ತುಂಬ ರಾಕ್ಷಸರ ರುಂಡಗಳೇ ಕಾಣುತ್ತದೆ. ರಕ್ತದ ಹೊಳೆ ಹರಿಯುತ್ತದೆ. ಹಗಲಿನಲ್ಲಿಯೇ ತೋಳಗಳು, ನರಿಗಳು ಗುಂಪು ಗುಂಪಾಗಿ ಬಂದು ಉಳಿಟುತ್ತದೆ. ಇಂತಹ ಭಯಾನಕ ಸನ್ನಿವೇಶ ಉಂಟಾಗುತ್ತದೆ. ಈಗಲೂ ನನ್ನ ಮಾತು ಕೇಳು. ಮರ್ಯಾದೆಯಿಂದ ನನ್ನನ್ನು ನನ್ನ ಪರ್ಣಕುಟಿಗೆ ಕರೆದುಕೊಂಡು ಹೋಗು. ಶ್ರೀರಾಮನ ಬಳಿ ಕ್ಷಮೆ ಕೋರಿಕೊ. ದಯಾಮಯನಾದ ನನ್ನ ಪತಿ ನಿನ್ನನ್ನು ಕ್ಷಮಿಸುತ್ತಾನೆ. ನೀನು ಬದುಕಿಕೊಳ್ಳುತ್ತೀಯೆ ಎಂದಳು. ಸೀತೆಯ ಮಾತುಗಳನ್ನು ಕೇಳಿ ರಾವಣನು ಕೋಪದಿಂದ ಕಟಕಟನೆ ಹಲ್ಲು ಕಡಿಯುತ್ತಾ ತನ್ನ ಸುತ್ತಲೂ ಇದ್ದ ರಾಕ್ಷಸಿಯರನ್ನು ಕರೆದು, ನನ್ನನ್ನು ಮದುವೆಯಾಗೆಂದರೆ ಏನೇನು ಉಪದೇಶ ಮಾಡುತ್ತಿದ್ದಾಳೆ. ಇವಳನ್ನು ಈಗಲೇ ಅಶೋಕವನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಇವಳನ್ನು ಬಂಧಿಸಿಡಿ. ಹೇಗಾದರೂ ಸರಿ, ಇವಳು ನನಗೆ ಒಲಿಯುವಂತೆ ಮಾಡಿ. ಇನ್ನು 12 ತಿಂಗಳಲ್ಲಿ ನನ್ನನ್ನು ವರಿಸದಿದ್ದರೆ ಇವಳನ್ನು ಕಾಡಾನೆಯ ಕಾಲಿನಲ್ಲಿ ತುಳಿಸಿಬಿಡುತ್ತೇನೆ ಎಂದು ಹೇಳಿದನು. ರಾಕ್ಷಸಿಯರು ಸೀತಾದೇವಿಯನ್ನು ಅಶೋಕವನಕ್ಕೆ ಎಳೆದುಕೊಂಡು ಹೋದರು. ಅಶೋಕವನ ಒಂದು ಸುಂದರವಾದ ತೋಟ. ರಾಕ್ಷಸಿಯರು ಸೀತೆಯನ್ನು ಆ ತೋಟದಲ್ಲಿಟ್ಟರು. ಅವಳು ಅಲ್ಲಿಂದ ಹೊರಗೆ ಹೋಗದಂತೆ ಕಾವಲಿದ್ದರು. ರಾವಣನನ್ನು ವರಿಸು ಎಂದು ಹಗಲು ರಾತ್ರಿಯೂ ಪೀಡಿಸುತ್ತಿದ್ದರು. ಅನೇಕ ರೀತಿಯ ಹಿಂಸೆಯನ್ನು ಕೊಟ್ಟರು. ಆದರೆ ಸೀತಾದೇವಿ ಮಾತ್ರ ನಿಶ್ಚಳಳಾಗಲಿಲ್ಲ. ರಾಕ್ಷಸಿಯರ ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ತನ್ನ ಪತಿ ಎಂದಾದರೂ ಇಲ್ಲಿಗೆ ಬಂದೇ ಬರುತ್ತಾನೆ. ಈ ರಾಕ್ಷಸನನ್ನು ಕೊಂದು ತನ್ನನ್ನು ಬಿಡಿಸಿಕೊಂಡು ಹೋಗುತ್ತಾನೆ ಎಂದು ದೃಢವಾಗಿ ನಂಬಿದ್ದಳು.